ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಅಯೋಧ್ಯೆ ಕೂಡ ತಯಾರಾಗ್ತಾ ಇದೆ, ಸಿಂಗಾರಗೊಳ್ತಾ ಇದೆ. ನಾನು ಇವತ್ತು ಬೆಳಗ್ಗೆನೆ ಅಯೋಧ್ಯೆಯ ರಾಮಪಥ ಅಂತ ಕರೀತಾರೆ, ಅಂದರೆ ಎರಡು ವಿಶೇಷವಾದಂಥ ಮಾರ್ಗವನ್ನು ಮಾಡಿದ್ದಾರೆ, ಧರ್ಮಪಥ ಮತ್ತು ರಾಮಪಥ. ಇದರ ಜೊತೆಗೆ ಭಕ್ತಿಪಥ ಕೂಡ ಇದೆ. ಆದರೆ ರಾಮಪಥ ಸಾಕಷ್ಟು ಭಕ್ತಾದಿಗಳಿಗೆ ವಿಶೇಷವಾದಂಥ ಜಾಗ. ಯಾಕೆ ರಾಮ ಮಂದಿರದ ಜೊತೆಗೆ ಹನುಮಾನ್ ಗರಿ ಅಂತ ಹೇಳ್ತಾರೆ, ಆ ಒಂದು ಜಾಗ ಕೂಡ ಇದೆ. ಹನುಮಾನ್ ಗಡಿ ಅನ್ನುವಂಥ ಒಂದು ದೇವಸ್ಥಾನ, ಅಂದರೆ ಆಂಜನೇಯನ ದೇವಸ್ಥಾನ ಇಲ್ಲಿದೆ. ಯಾಕೆ ವಿಶೇಷ ಅಂದರೆ ರಾಮ ಅವತಾರ ಬಿಟ್ಟ ನಂತರ ಅಥವಾ ಅವತಾರ ಬಿಡುವಂಥ ಸಂದರ್ಭದಲ್ಲಿ ಹನುಮನನ್ನು ಕರೆದು ಅಯೋಧ್ಯೆಯನ್ನು ನೀನು ನೋಡ್ಕೋ, ಅಯೋಧ್ಯೆಯನ್ನು ನೀನು ರಕ್ಷಣೆ ಮಾಡುವಂಥ ಆತನಿಗೆ ಸೂಚನೆ ಕೊಟ್ಟಿದ್ದಂತೆ, ಆದೇಶ ಕೊಟ್ಟಿದ್ದಂತೆ. ಆ ಒಂದು ಪ್ರತೀತಿ ಈ ಹನುಮಾನ್ ಗಡಿ ದೇವಸ್ಥಾನಕ್ಕಿದೆ. ಈ ಒಂದು ಕಾರಣಕ್ಕೋಸ್ಕರ ಹನುಮಂತ ಇಲ್ಲಿ ಬಂದು ನೆಲೆಸಿದ್ದಾನೆ ಅನ್ನುವಂಥ ಪ್ರತೀತಿ. ಈ ಒಂದು ಕಾರಣಕ್ಕೂ ಏನೋ ಹೆಚ್ಚಾಗಿ ಇಲ್ಲಿ ಕೋತಿಗಳನ್ನು ನಾವು ನೋಡ್ಬೋದು. ಯಾಕೆಂದರೆ ಅಯೋಧ್ಯೆಯ ಸುತ್ತಮುತ್ತಲೂ ಕೂಡ, ಅದರಲ್ಲೂ ಹನುಮಾನ್ ಗಡಿ ದೇವಸ್ಥಾನದ ಸುತ್ತಮುತ್ತಲೂ ಹೆಚ್ಚಿನ ಕೋತಿಗಳನ್ನು, ಮಂಗಳನ್ನು ನಾವು ನೋಡ್ಬೋದಾಗತ್ತೆ. ಇದು ಒಂದು ಭಾಗ. ಇದರ ಜೊತೆಗೆ ಇನ್ನು ನಗರ ಯಾವ ರೀತಿ ತಯಾರಾಗಿದೆ ನೋಡೋದಾದ್ರೆ ಸುತ್ತಲೂ ಕೂಡ ಈಗಾಗಲೇ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ, ದೀಪಾಲಂಕಾರಗಳನ್ನು ಮಾಡಲಾಗಿದೆ. ಇಡೀ ನಗರವೇ ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದೆ. ಯಾವುದೇ ಭಾಗಕ್ಕೆ ನೋಡಿದ್ರು ಕೂಡ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಎಲ್ಲೇ ನೋಡಿದ್ರು ಕೂಡ ನಿಮಗೆ ಈ ರೀತಿಯಾದಂಥ ವಿದ್ಯುತ್ ದೀಪಾಲಂಕಾರಗಳು ತುಂಬ ಅದ್ಭುತವಾಗಿ ಕಾಣಿಸುತ್ತವೆ. ಇದರ ಜೊತೆಗೆ ಸ್ಥಳೀಯ ಆಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಯವರು ಕೂಡ ಒಂದು ವಿಶೇಷವಾದಂಥ ಕಾನ್ಸೆಪ್ಟನ್ನು, ಅಂದರೆ ದೇವನಗರಿ ಹೇಗಿರಬೇಕು ಅನ್ನುವಂಥ ಒಂದು ಕಲ್ಪನೆ ಅಡಿಯಲ್ಲಿ ಇಡೀ ನಗರವನ್ನು ನಿರ್ಮಾಣ ಮಾಡಲಾಗಿದೆ. ನೋಡ್ಬೋದು, ಬಹುತೇಕ ಎಲ್ಲ ಕಟ್ಟಡಗಳಲ್ಲೂ ಕೂಡ ಒಂದೇ ಮಾದರಿಯ ಡಿಸೈನ್ ಕೂಡ ಇದೆ, ಜೊತೆಗೆ ಒಂದೇ ಮಾದರಿಯ ಬಣ್ಣ, ಜೊತೆಗೆ ಪ್ರತಿ ಶಟರ್ಸ್ಗಳಿರ್ಬೋದು, ಡೋರ್ಗಳಿರ್ಬೋದು, ಅಲ್ಲೂ ಕೂಡ ರಾಮನಾಮನ ಅಥವಾ ರಾಮನಿಗೆ ಸಂಬಂಧಪಟ್ಟಂಥ ಯಾವುದೋ ಚಿತ್ರಗಳನ್ನು ಅಳವಡಿಸಲಾಗಿದೆ. ಈ ಮೂಲಕ ಇಡೀ ಸುಂದರ ನಗರಿ ಏನಿದೆ ಅಯೋಧ್ಯೆನ ರಾಮನಗರಿಯಾಗಿ ಪರಿವರ್ತನೆ ಮಾಡಲಾಗಿದೆ. ಹೀಗಾಗಿ ಬರುವಂಥವರಿಗೂ ಕೂಡ ರಾಮನ ಭಾವನೆ ಸಿಗಬೇಕು, ರಾಮನ ಪರಿಕಲ್ಪನೆ ಸಿಗಬೇಕು, ಅಯೋಧ್ಯೆಯ ರಾಮನ ನಗರ ಆಗ ಹೇಗಿತ್ತು ಅದೇ ರೀತಿ ಕಾಣಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಸುಂದರವಾದಂಥ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ನೋಡ್ಬೋದು, ಬೇರೆ ಬೇರೆ ಭಾಗದಿಂದ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಬೆಳಗ್ಗೆನೆ ರೈಲ್ವೆ ಸ್ಟೇಷನ್ನಿಂದ, ಬಸ್ ಸ್ಟ್ಯಾಂಡಿಂದ ಅಯೋಧ್ಯೆಯ ನಗರಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದು ವಿಶೇಷವಾದಂಥ ಸಂದರ್ಭ, ಈ ಒಂದು ಐತಿಹಾಸಿಕ ಸಂದರ್ಭವನ್ನು ಸಾಕ್ಷೀಕರಿಸೋದಕ್ಕೆ ಅನೇಕರು ಸುತ್ತಮುತ್ತಲಿನ ನಿವಾಸಿಗಳಿಂದ ಅವರು ಕೂಡ ಈಗ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಇದರ ಜೊತೆಗೆ ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ, ಬ್ಯಾರಿಕೇಡಿಂಗು ಕೂಡ ನಡೀತಾ ಇದೆ. ಯಾಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಓಡಾಟ ಕೂಡ ಇರುತ್ತೆ, ಅದರಲ್ಲೂ VIP ಮೂವ್ಮೆಂಟ್ಗಳಿರುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಈ ಕಾರಣಕ್ಕೋಸ್ಕರ ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ 21 ಮತ್ತು 22ನೇ ತಾರೀಕು ಸಂಪೂರ್ಣವಾಗಿ ರಸ್ತೆಗಳಿಗೆ ಬ್ಯಾರಿಕೇಡಿಂಗನ್ನು ಮಾಡಲಾಗುತ್ತೆ. ಇಲ್ಲಿ ನಿರ್ದಿಷ್ಟ ವ್ಯಕ್ತಿಗಳಿಗೆ ಮಾತ್ರ ಓಡಾಟಕ್ಕೆ ಅವಕಾಶ ನೀಡಲಾಗುತ್ತೆ. ಜೊತೆಗೆ ಸ್ಥಳೀಯರು ಕೂಡ ಪಾಸ್ ತಗೋಬೇಕು, ಅವರು ಕೂಡ ಏಕಾಏಕಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಅವರಿಗೂ ಕೂಡ ಸ್ಥಾನೀಯ ಪಾಸ್ ಅಂತ ಒಂದು ವಿಶೇಷವಾದಂಥ ಪಾಸ್ ಕೊಡ್ತಾರೆ, ಅಂಥ ಪಾಸ್ಗಳಿದ್ದವ್ರಿಗೆ ಮಾತ್ರ ಅವಕಾಶ ಆಗುತ್ತೆ. ಹೀಗಾಗಿ ಕಟ್ಟುನಿಟ್ಟಿನ ಭದ್ರತೆಯ ಜೊತೆಗೆ ಸಂಪೂರ್ಣ ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಳ್ಳಲಾಗುತ್ತೆ. ಹನುಮಂತನನ್ನು ಕೂಡ ಒಂದು ವಿಶೇಷವಾಗಿ ನೋಡಲಾಗುತ್ತೆ. ಯಾಕೆಂದರೆ ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಹನುಮಂತನಿಗೂ ಕೂಡ ವಿಶೇಷ ಪೂಜೆಯನ್ನು ಮಾಡೋ ಮೂಲಕ ರಾಮನ ಸ್ವಾಗತಕ್ಕೆ ಸಂಪೂರ್ಣ ಅಯೋಧ್ಯೆ ಈಗ ಸಜ್ಜಾಗ್ತಾ ಇದೆ. ಚಳಿ ಕೂಡ ಇದೆ, ಚುಮು ಚಳಿ ಇದೆ. ಬೆಳಗ್ಗೆ 6:30, 6:45 ಈಗ ಬೆಳಗ್ಗೆಯಿಂದಲೇ ಸುಮಾರು 4 ಗಂಟೆಯಿಂದಲೇ ಅಯೋಧ್ಯೆಯಲ್ಲಿ ಚಟುವಟಿಕೆಗಳು ಆರಂಭ ಆಗ್ತಾನೆ ಇದೆ. ಏನೇ ಆದರೂ ಕೂಡ, ಎಷ್ಟೇ ಚಳಿ ಇದ್ರೂ ಕೂಡ ಜನರಿಗೆ ಒಂದು ವಿಶೇಷವಾದಂಥ ಭಕ್ತಿ ಮತ್ತು ಭಾವನೆ. ಯಾಕೆಂದರೆ ರಾಮ ಬರ್ತಾ ಇದ್ದಾನೆ ನಮ್ಮೂರಿಗೆ ಮತ್ತೆ ಅನ್ನುವಂಥ ಒಂದು ಆಧ್ಯಾತ್ಮಿಕ ಧನ್ಯತೆಯ ಭಾವನೆ ಇವರಲ್ಲಿ ಎದ್ದು ಕಾಣ್ತಾ ಇದೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.